2 ದಿನದಲ್ಲಿ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು. ನಿನ್ನೆ ಡೆಲ್ಲಿಗೆ ಹೋಗಿ BJP ನಾಯಕರು ಭೇಟಿಯಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗಿರ್ತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾಹಿತಿ ಲಭ್ಯ ಆಗಿರೋದು ಅನಿರೀಕ್ಷಿತ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ರಾಜ್ಯದಲ್ಲಿ ಇಂಟೆಲಿಜೆನ್ಸಿ ಪೊಲೀಸರು ಏನಾದರೂ ಅವರಿಂದ ಮಾಹಿತಿ ತಗೊಂಡು ಅವ್ರನ್ನ ಉಳಿಸ್ಕೊಳ್ಳಿಸುವ ಪ್ರಯತ್ನ ಮಾಡಬೇಕಾಗಿತ್ತಲ್ಲ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳಿಗೆ ಅದರ ಸಂಪೂರ್ಣ ಮಾಹಿತಿ ಇರಬೇಕು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷ ಭೇಟಿಯಾದಾಗ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ. ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ. ಹೆಚ್ಚಿನ ವಿವರಣೆ ನನ್ನ ಹತ್ರ ಇಲ್ಲ. ಸರ್, ಶೆಟ್ಟರ್ ಅವರು BJP ಹೋಗೋದ್ರಿಂದ ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ನನಗೇನು ಅದರದ್ದು ಪರಿಣಾಮ ಆಗ್ತಿದೆ ಅಂತ ನನಗೇನು ಅನ್ನಿಸ್ಲಿಕ್ಕಿಲ್ಲ. ಬಟ್ಟು ಅದರದ್ದು ಕಾಂಪೆನ್ಸೇಟ್ ಮಾಡುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ. ಇಲ್ಲ, ಮಧ್ಯಾಹ್ನ ಬರ್ತಾರೆ BJPದಿಂದ ಶೆಟ್ಟರ್ ಪರವಾಗಿ ಯಾವ ರೀತಿ ಅದು ಕಾಂಪೆನ್ಸೇಟ್ ಆಗ್ತೈತೆ ಅಂತಂದ್ರೆ ಅದರ ಅರ್ಥ ನೀವು ಮಾಡ್ಕೋತೀರಿ ಅಂತ ನಾನು ಭಾವಿಸಿದ್ದೀನಿ. DK ಶಿವಕುಮಾರ್ ಹತ್ರ ಚರ್ಚೆ ಮಾಡಿದ್ರಿ, ಏನು ಚರ್ಚೆ ಮಾಡಿದ್ರಿ? ಮಿನಿಟ್ಸ್ ಡೇಟ್ ಕೊಡ್ತಾರೆ. ಅವೆಲ್ಲವೂ ರಾಜಕೀಯ ಚರ್ಚೆಗಳನ್ನು ಮತ್ತು ಆಂತರಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಪಕ್ಷದ ಸಂಘಟನೆ ನಡೆದಿರ್ತಕ್ಕಂಥ ಬೆಳವಣಿಗೆ, ಮುಂದಾಗ್ತಕ್ಕಂಥ ಬೆಳವಣಿಗೆ ಬಗ್ಗೆ ನಾವು ಆಂತರಿಕವಾಗಿರ್ತಕ್ಕಂಥ ಚರ್ಚೆ ಮಾಡ್ತೀವಿ. ಸರ್, ಫೆಬ್ರವರಿ 15ಗೆ ನಿಮಗೆ ಸಚಿವ ಸ್ಥಾನ ಅಂತೆ. ನಿನಗೇನಾದರೂ ಮಾಹಿತಿ ಸಿಕ್ಕಿದ್ರೆ ಅದನ್ನು ಖಾಸಗಿಯಾಗಿ ಭೇಟಿಯಾಗಿ ನನಗೆ ಇನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟರೆ ಒಳ್ಳೆಯದಲ್ಲ. ನಮಗೆ ಖುಷಿ ಅಂತ ನಿಮಗೆ ಸಚಿವ ಸ್ಥಾನ ಕೊಟ್ಟರೆ ನಿನಗೆ ಖುಷಿ ಆಗ್ತಿದ್ರೆ ನಾನು ನಿನಗೆ ಧನ್ಯವಾದವನ್ನು ಹೇಳ್ತೀನಿ. ಸರ್, ಈಗ ಶೆಟ್ಟರ್ ಜೊತೆ ಏನಾದರೂ ಮಾತುಕತೆ BJPಗೆ ಬರೋಕ್ಕಿಂತ ಮುಂಚೆ ಏನಾದರೂ ಮಾತುಕತೆ ಆಗಿತ್ತಾ? ಇಲ್ಲ, ಯಾವುದೇ ನಮ್ಮ ಮಾತುಕತೆ ಆಗಲಿ ಅವ್ರ ಜೊತೆಗೆ ಚರ್ಚೆ ಆಗಲಿ ಯಾವುದೇ ಆಗಿರಲಿಲ್ಲ. ಯಾಕಂದರೆ ಕಾಂಗ್ರೆಸ್ ಮತ್ತು ನಾನು ಶೆಟ್ಟರು ಒಟ್ಟಿಗೆ ಬಂದಿರತಕ್ಕಂಥದ್ದಲ್ಲ. ನನ್ನ ಸಮಯಕ್ಕನುಸಾರವಾಗಿ ನಾನು ಬಂದಿದ್ದೆ, ಅವರ ಸಮಯಕ್ಕನುಸಾರವಾಗಿ ಅವ್ರು ಬಂದಿದ್ದರು. ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ. ಭಾಳಷ್ಟು ನಿಮ್ಮ ಮೀಡಿಯಾದವರಿಗೆ ಶೆಟ್ಟರ್ ಹೋಗ್ತಾರಂದ್ರೆ ಲಕ್ಷ್ಮಣ ಸವದಿಯಿಂದ ಹೋಗ್ತಾರೇನೋ ಅಂತ ಹೇಳಿ ನಿಮಗೆ ಭಾವನೆ ಇರ್ಬೋದು. ಇದಕ್ಕೆ ಯಾವುದೇ ಥರದ ಸಂಬಂಧಗಳಿಲ್ಲ. ಚರ್ಚೆ ನಡೀತಾ ಇದೆ ರಾಜ್ಯದ ತುಂಬೆಲ್ಲ. ಸೌದಿಯವರು ಕೂಡ BJPಗೆ ಬರ್ತಾರೆ, ನನಗೂ ಚರ್ಚೆ ಐತೆ. ಈಗಿರ್ತಕ್ಕಂಥ ನಿಮ್ಮನ್ನೆಲ್ಲರನ್ನು ತೆಗೆದು ಬೇರೆ ಆದವ್ರನ್ನ ಇಲ್ಲಿ ವರದಿಗಾರ ನೇಮಿಸ್ತಾರಂತ ಒಂದು ಸುದ್ದಿ ಇದೆ, ನೋಡೋಣ. ಬೊಮ್ಮಾಯಿಯವರು ಮತ್ತು ಈಶ್ವರಪ್ಪ ಅವರು ಬಂದೇ ಬರ್ತಾರೆ ಅಂತ ಹೇಳಿದ್ದಾರೆ. ಈಗೇನು ಮಾತುಕತೆ ನಡೆಸಿದ್ವಿ, ಬರ್ತಾರೆ ಅಂತ ಹೇಳಿದ್ದಾರೆ. ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ. ಸರ್, ಈಗ ಕೇಂದ್ರದಿಂದ ಏನಾದರೂ ಒತ್ತಡ ಬರ್ತಿದೆಯಾ ನಿಮಗೆ? ನೋಡಿ, ಭಾಳಷ್ಟು ಜನ ಒಂದು 20-25 ವರ್ಷದಿಂದ ಆ ಪಕ್ಷದಲ್ಲಿ ಇದ್ದವ. ನಾನು ಸ್ನೇಹಿತರಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥ ಜನನೂ ಇದ್ದಾರೆ. ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ. ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.